ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟಾಣಿ ಕಲರವ. ನಾನಿವತ್ತು ನಿಮಗೆ ರೇಷನ್ ಅಕ್ಕಿಯಿಂದ ಇಡ್ಲಿ ಹೇಗೆ ಮಾಡೋದು, ಅದ್ರ ಜೊತೆಗೆ ಹೋಟೆಲ್ ಸ್ಟೈಲಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಇವತ್ತು ನಾನು 2 ಕಪ್ ರೇಷನ್ ಅಕ್ಕಿನ ಮೊದಲೇ ತೊಳೆದು ನೆನಾಕಿದ್ದೀನಿ. 6 to 8 ಅವರ್ಸ್ ನೆನೆದ್ರೆ ಸಾಕು. ಅದ್ರ ಜೊತೆ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ನೆನಾಕಿದ್ದೀನಿ. ಅದ್ರ ಜೊತೆ ಅವಲಕ್ಕಿ ಮತ್ತು ರೈಸ್ ತೊಗೊಂಡಿದ್ದೀನಿ. ಇದರಿಂದ ಇಡ್ಲಿ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ನಾನು ನೆನಾಕಿರೋ ಅಕ್ಕಿ ಮತ್ತು ಉದ್ದಿನಬೇಳೆನ ರುಬ್ಕೋತಾ ಇದ್ದೀನಿ. ಇಡ್ಲಿ ಹಿಟ್ಟಿನ ಅದಕ್ಕೆ ರುಬ್ಕೋಬೇಕು, ಅದು ಗೊತ್ತಾಗುತ್ತಲ್ವ. ತೀರಾ ತೆಳ್ಳಕ್ಕೆ ರುಬ್ಕೋಬಾರ್ದು, ದೋಸೆ ಆಗಿಬಿಡುತ್ತೆ, ಆಮೇಲೆ ಇಡ್ಲಿ ಆಗಲ್ಲ. ಅದು ಒಂದು ಹದದಲ್ಲಿ ರುಬ್ಕೋಬೇಕು. ಸ್ವಲ್ಪ ಗಟ್ಟಿನೇ ಇರಬೇಕು ಹಿಟ್ಟು, ತೀರಾ ತೆಳ್ಳಕ್ಕೆ ರುಬ್ಬಕ್ಕೆ ಹೋಗಬಾರ್ದು. ಇಷ್ಟು ಗಟ್ಟಿ ಇದ್ದರೆ ಸಾಕು, ಇಡ್ಲಿ ಸ್ಮೂತಾಗಿ ಬರುತ್ತೆ. ತೀರಾ ತೆಳು ಇದ್ದರೆ ಇಡ್ಲಿ ಚೆನ್ನಾಗಿ ಬರಲ್ಲ. ಅದ್ರ ಜೊತೆಗೆ ನಾನು ಅನ್ನ ಮತ್ತು ಉದ್ದಿನಬೇಳೆ ಅವಲಕ್ಕಿನ ಒಟ್ಟಿಗೆ ರುಬ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಬಂದಿದೆ. ಮೇಲೆ ಅನ್ನ ಇದೆ, ಕೆಳಗಡೆ ಹಿಟ್ಟಿದೆ. ಈ ರೀತಿ ಆಗಬಾರ್ದು. ಹಿಟ್ಟನ್ನು ಕೆಳಗಡೆಯಿಂದ ಮೇಲ್ಗಡೆವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅನ್ನ ಮೇಲ್ಗಡೆ ಹಿಟ್ಟು ಕೆಳಗಡೆ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಎರಡೂ ಮಿಕ್ಸ್ ಆಗೋ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಕೈ ಆಡಿಸ್ಬೇಕು, ಕೆಳಗಡೆಯಿಂದ ಮೇಲೆವರೆಗೂ ಹಿಟ್ಟು ಒಂದು ಹದಕ್ಕೆ ಬರೋವರೆಗೂ ಕೈ ಆಡಿಸ್ಬೇಕು. ಇದು ನೈಟ್ ಮಾಡ್ತಿರೋ ಪ್ರೋಸೆಸ್ ನಾನು. ನೋಡಿ, ಈಗ ಹಿಟ್ಟು ನೀಟಾಗಿ ಮಿಕ್ಸ್ ಆಗಿದೆ. ನೀಟಾಗಿ ಮಿಕ್ಸ್ ಆದಮೇಲೆ ಅದನ್ನು ಕ್ಲೋಸ್ ಮಾಡಿ ನೀವು ಮುಚ್ಚಿಟ್ರೆ ಸಾಕು. ಇವಾಗಲೇ ಸಾಲ್ಟು ಮತ್ತು ಸೋಡಾ ಹಾಕೋ ಅವಶ್ಯಕತೆ ಇರಲ್ಲ, ಸೊ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಆದ್ದರಿಂದ ನೀಟಾಗಿ ಮಿಕ್ಸ್ ಮಾಡಿ ಇಡಬೇಕು. ರವೆ ಇಡ್ಲಿ ಗ್ಯಾಸ್ಟ್ರಿಕ್ ಅನ್ನೋರು ಈ ಥರ ಅಕ್ಕಿ ಇಡ್ಲಿನ ಟ್ರೈ ಮಾಡ್ಬೋದು ನಿಮ್ಮ ಮನೇಲಿ. ನೋಡಿ, ಇದು ಬೆಳಗ್ಗೆ ತೋರಿಸ್ತಾ ಇರೋದು. ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತೀನಿ. ಇದಕ್ಕೆ ನಾನು ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಸೋಡಾನ ಮಿಕ್ಸ್ ಮಾಡ್ತಾಯಿದ್ದೀನಿ, ಇನ್ನೂ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ. ಸಾಲ್ಟನ್ನು ತಗೋತಾ ಇದ್ದೀನಿ ನಾನು, ಸಪ್ಪೆ ಆಗಬಾರ್ದಲ್ವ ಇಡ್ಲಿ, ಹಾಗಾಗಿ ಎರಡನ್ನೂ ತೊಗೊಳ್ತಾ ಇದ್ದೀನಿ. ಸ್ವಲ್ಪನೇ ಸೋಡಾ ಹಾಕಿದ್ದೀನಿ, ಅದು ಸಾಫ್ಟಾಗೇ ಬರುತ್ತೆ. ಸ್ವಲ್ಪ ಇರಲಿ ಅಂತ ಹಾಕೋತಾ ಇದ್ದೀನಿ. ಇದು ಕೂಡ ಆಪ್ಷನಲ್ಲು ನಿಮಗೆ. ಅವಲಕ್ಕಿ ಹಾಕಿರೋದ್ರಿಂದ ಇಡ್ಲಿ ಚೆನ್ನಾಗೇ ಬರುತ್ತೆ. ಸೊ ಸ್ವಲ್ಪ ಸೋಡಾ ತೊಗೊಂಡಿದ್ದೀನಿ ಅಷ್ಟೇ ನಾನು. ಇದಕ್ಕೆ ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಹಿಟ್ಟಲ್ಲಿ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಗಟ್ಟಿನೂ ಇದೆ ಅಂತ ತೋರಿಸ್ತೀನಿ ನಾನು ನಿಮಗಿವಾಗ. ನೋಡಿ ಎಷ್ಟು ಗಟ್ಟಿ ಇದೆ ಹಿಟ್ಟು. ಇಷ್ಟು ಹದದಲ್ಲಿ ಇರಬೇಕು ಇಡ್ಲಿ ಹಿಟ್ಟು. ಇದ್ರ ಜೊತೆಗೆ ನಾನು ನಿಮಗೆ ಹೋಟೆಲ್ ಸ್ಟೈಲ್ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಒಂದೇ ವಿಡಿಯೋದಲ್ಲಿ ಎರಡು ಐಟಮ್ಸ್ ಕೂಡ ಹೇಳ್ಕೊಡ್ತಾ ಇದ್ದೀನಿ ನಾನು. ನೋಡಿ, ಕೊನೆವರೆಗೂ ನೋಡಿ. ನೋಡಿ, ಇಡ್ಲಿ ಹಿಟ್ಟು ರೆಡಿ ಆಯಿತು ನಮಗೆ. ಇವಾಗ ನಾವು ಸಾಂಬಾರು ಮಾಡಲಿಕ್ಕೆ ಏನೇನು ಬೇಕು ಅಂತ ಸೈಡಲ್ಲಿ ರೆಡಿ ಮಾಡ್ಕೊಳ್ಳೋಣ. ಇದು ಹಾಗೇ ಇರಲಿ, ಸ್ವಲ್ಪ ಹೊತ್ತು ನೆಂದರೆ ಚೆನ್ನಾಗಿರುತ್ತೆ. ಸಾಂಬಾರು ಮಾಡೋಕ್ಕೆ ನಮಗೆ ಒಂದು ಬೆಳ್ಳುಳ್ಳಿ, 2 ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು, ಸ್ವಲ್ಪ ಅರಿಶಿನ, ಇಷ್ಟಾದರೆ ಸಾಕು. ಇದನ್ನು ನಾವು ನೀರಲ್ಲಿ ಹಾಕಿ ಬೇಯಿಸ್ಕೋಬೇಕು. ಸ್ವಲ್ಪ ನೀರು ಹಾಕಿದರೆ ಸಾಕು, ತೀರಾ ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು. ಆವಾಗ ನಾನು ತೋರಿಸಿದ್ನೆಲ್ಲ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಇಷ್ಟನ್ನು ನಾನು ಇವಾಗ ನೀರಲ್ಲಿ ಬಾಯ್ಲ್ ಮಾಡೋಕ್ಕೆ ಹಾಕ್ತೀನಿ. ಒಂದು ಈರುಳ್ಳಿನ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ. ನೀವು ಜಾಸ್ತಿ ಸಾಂಬಾರು ಮಾಡೋದಾದರೆ ಟೊಮೊಟೊನ ಒಂದು 5 to 6 ಹಾಕ್ಬೋದು. ನಾನಿಲ್ಲಿ 4 ಮೆಂಬರ್ಸಿಗೆ ಮಾಡೋದ್ರಿಂದ ನನಗೆ 3 ಟೊಮೊಟೊ ಸಾಕಾಗುತ್ತೆ. ಟೊಮೊಟೊ ಹಾಕ್ತಾಯಿದ್ದೀನಿ ಬಾಯ್ಲ್ ಮಾಡ್ಕೊಳ್ಳೋಕ್ಕೆ. ಅದ್ರ ಜೊತೆ ನಾನು ಈರುಳ್ಳಿ, ಮೆಣಸಿನ್ಕಾಯಿ, ನೀವು ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋದಾದರೆ ಖಾರ ಪುಡಿನೂ ಯೂಸ್ ಮಾಡ್ಬೋದು, ಇಲ್ಲ ಒಣಮೆಣಸಿನ್ಕಾಯಿನೂ ಬೇಯಕ್ಕೆ ಹಾಕ್ಕೋಬೋದು. ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಿದ್ದೀನಿ, ಯಾಕೆಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರು ಅನ್ನೋ ಇಂಟೆನ್ಷನಿಂದ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಅರಿಶಿನ, ಸ್ವಲ್ಪ ಸಾಲ್ಟು ಇದು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿದರೆ ಆಯಿತು. 1 ವಿಷಲ್ಲು ಇಲ್ಲ 2 ವಿಷಲ್ ಹಾಕ್ಸಿದ್ರೆ ನಮಗೆ ಸಾಂಬಾರಿಗೆ ಬೇಕಾಗಿರೋದು ರೆಡಿಯಾಗಿರುತ್ತೆ. ನಾನಿಲ್ಲಿ 2 ವಿಷಲ್ಲೇ ಹಾಕಿಸ್ಕೊಳ್ಳೋಣ ಅಂತ ಹಾಕಿಸ್ಕೊತಾ ಇದ್ದೀನಿ. ನೋಡಿ, 2 ವಿಷಲ್ ಹಾಕಿಸ್ಕೊಳ್ಳೋಣ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ. ಇಷ್ಟೇ ಸಾಕು. 1 ವಿಷಲ್ ಆಯಿತು, ಇನ್ನೊಂದು ವಿಷಲ್ ಆಗಲಿ. ಸೊ ನೀಟಾಗಿ ಬೆಂದಿರುತ್ತೆ, ನಮಗೆ ಮತ್ತೆ ರುಬ್ಬಕ್ಕೆ ಈಸಿ ಆಗುತ್ತೆ ಅಲ್ವಾ. ಸೊ 2 ವಿಷಲ್ ಆಗಲಿ. ಅಷ್ಟರಲ್ಲಿ ನಾವು ಇಡ್ಲಿ ರೆಡಿ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಕೂಲ್ ಆಗಬೇಕು, ಅಷ್ಟರಲ್ಲಿ ನಾವು ಇಡ್ಲಿ ಪಾತ್ರೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಇಡ್ಲಿ ಹಿಡಿಬಾರ್ದಲ್ವ ತಟ್ಟೆಯಲ್ಲಿ, ಹಾಗಾಗಿ ಆಯಿಲ್ನ ಹಾಕಿ
ಅದ್ರ ಮೇಲೆ ಇಟ್ಟುಬಿಟ್ರೆ ಇಡ್ಲಿ ಹಿಡಿಯಲ್ಲ, ಈಸಿಯಾಗಿ ಬಂದುಬಿಡುತ್ತೆ ನಮಗೆ. ತೀರಾ ತುಂಬಾ ಬಿಡಬಾರ್ದು, ಉಕ್ಬಿಡುತ್ತೆ. ಇದಾಗಿದೆ, ಸೊ ಕೂಲ್ ಆಗಲಿ ಸ್ವಲ್ಪ ಹೊತ್ತು. ನೋಡಿ ಚೆನ್ನಾಗಿ ಬೆಂದಿದೆ ಇದು ಕೂಲ್ ಆಗೋವರೆಗೂ ಬಿಡಬೇಕು. ಅಷ್ಟರಲ್ಲಿ ಇಡ್ಲಿ ಇಟ್ಬಿಡೋಣ, ಇಡ್ಲಿ ಆಗೋಗುತ್ತೆ ಅಷ್ಟರಲ್ಲಿ. ಸೊ ಇಡ್ಲಿ ಇಟ್ಟಿದ್ದೀನಿ ನೋಡಿ. ಇದನ್ನು ನೀರನ್ನು ಸಪ್ರೇಟ್ ಮಾಡಿದರೆ ಬೇಗ ಕೂಲ್ ಆಗುತ್ತೆ. ಸೊ ನೀರನ್ನು ಸಪ್ರೇಟ್ ಮಾಡಿಡೋಣ. ನೋಡಿ ಚೆನ್ನಾಗಿ ಬೆಂದಿದೆ. ಸೊ ಕೂಲ್ ಆದಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ತೀರಾ ಸಣ್ಣಕ್ಕೆ ರುಬ್ಬಬೇಕು, ಇದು ತರಿ ತರಿ ಇರಬಾರ್ದು. ನೋಡಿ ಇಷ್ಟು ಸ್ಮ್ಯಾಶ್ ಆಗಿದರೆ ಸಾಕು, ಚೆನ್ನಾಗಿ ಅನಿಸುತ್ತೆ ಸಾಂಬಾರು. ನಾವು ಯಾವ ಪಾತ್ರೆಯಲ್ಲಿ ಬೇಯಿಸ್ಕೊಂಡಿರ್ತೀವೋ ಅದೇ ಪಾತ್ರೆಯಲ್ಲಿ ಸಾಂಬಾರು ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸಾಂಬಾರು ಮಾಡಲಿಕ್ಕೆ ಸ್ವಲ್ಪ ಆಯಿಲ್, ಅದ್ರ ಜೊತೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ನೀವು ಈ ಟೈಮಲ್ಲಿ ಸ್ವಲ್ಪ ಬೆಳ್ಳುಳ್ಳಿನೂ ಚೆಚ್ಚಿ ಹಾಕೋಬೋದು, ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ನಾನು ಬೆಳ್ಳುಳ್ಳಿ ಬೇಯಕ್ಕೆ ಹಾಕಿರೋದ್ರಿಂದ ಇಲ್ಲಿ ಮತ್ತೆ ಆ್ಯಡ್ ಮಾಡಿಲ್ಲ, ಸೊ ಸಾಕು ಅಂತ ನಾನು ಸುಮ್ಮನಾಗಿದ್ದೀನಿ. ಈರುಳ್ಳಿ ಹಾಕಿದ್ದೀನಿ, ಇದು ನೀಟಾಗಿ ಫ್ರೈ ಆಗಬೇಕು. ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು. ನೋಡಿ ಇವಾಗ ನೀಟಾಗಿ ಫ್ರೈ ಆಗಿದೆ. ನೀಟಾಗಿ ಫ್ರೈ ಆದಮೇಲೆ ನಾವು ಫಸ್ಟೇ ಎತ್ತಿಡ್ಕೊಂಡಿರ್ತೀವಲ್ಲ ನೀರು, ಬೇಯಿಸಿದ್ದು ಸಪ್ರೇಟ್ ಮಾಡಿಟ್ಕೊಂಡಿರ್ತೀವಲ್ಲ, ಆ ನೀರನ್ನು ಇದಕ್ಕೆ ಸೇರಿಸ್ಬೇಕು. ಫಸ್ಟೇ ರುಬ್ಬಿರೋದು ಹಾಕೋಕೆ ಹೋಗಬೇಡಿ, ನೀರು ಸೇರಿಸಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀರು ಚೆನ್ನಾಗಿ ಕುದಿಬೇಕದು. ಇಡ್ಲಿ ಬೆಂದಿದೆ ನೋಡಿ, ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ ನೋಡಿ. ಎತ್ತಿಟ್ಬಿಡೋಣ, ಇದು ಆರ್ಕೊಳ್ಳಿ. ನೋಡಿ ಈ ಥರ ಕುದೀತಿರ್ಬೇಕಾದ್ರೆ ನಾವು ರುಬ್ಬಿಡ್ಕೊಂಡಿರೋದನ್ನು ಹಾಕಬೇಕು. ಇವಾಗ ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀರು ಹಾಕಬೇಡಿ, ತೆಳು ಬೇಕು ಅಂದರೆ ನೀರು ಹಾಕೋಬೋದು. ನಾವು ಸಾಂಬಾರು ಪೌಡ್ರ್ ಹಾಕೋದ್ರಿಂದ ಎಷ್ಟೇ ನೀರು ಹಾಕಿದರೂ ಅದು ಕುದ್ದು ಗಟ್ಟಿನೇ ಬರುತ್ತೆ. ನಾನಿಲ್ಲಿ MTR ಸಾಂಬಾರು ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ್ದು ಸಿಗುತ್ತೋ ಅದನ್ನು ಯೂಸ್ ಮಾಡಿ. ಕೆಲವರು ಮನೇಲೇ ಸಾಂಬಾರು ಪೌಡ್ರು ಮಾಡಿಟ್ಕೊಂಡಿರ್ತಾರೆ, ಅದನ್ನು ಸಹ ಯೂಸ್ ಮಾಡ್ಬೋದು. ಈ ಟೈಮಲ್ಲಿ ನಿಮಗೆ ಖಾರ ಬೇಕು ಅಂದರೆ ಸ್ವಲ್ಪ ಅಚ್ಚ ಖಾರದ ಪುಡಿನೂ ಸೇರಿಸ್ಕೋಬೋದು. ಸಾಲ್ಟ್ ಕಡಿಮೆ ಇತ್ತು ಅಂದರೆ ಸಾಲ್ಟನ್ನು ಸಹ ಸೇರಿಸ್ಕೋಬೋದು. ನೀಟಾಗಿ ಮಿಕ್ಸ್ ಮಾಡಿ ಕುದಿಯೋಕೆ ಬಿಡಿ. ಈ ಕಡೆ ಸಾಂಬಾರು ರೆಡಿ ಆಗೋಯ್ತು. ನೀಟಾಗಿ ಕುದಿಬೇಕು ಅದು. ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಚೆನ್ನಾಗಿರುತ್ತೆ. ಇದು ಫ್ಲೇವರ್ಗೋಸ್ಕರ ಹಾಕ್ತಾಯಿದ್ದೀನಿ ನಾನು, ಚೆನ್ನಾಗಿ ಬರುತ್ತೆ ಸಾಂಬಾರು. ಇದು ನೀಟಾಗಿ ಕುದಿಬೇಕು. ಇವಾಗ ಲೋ ಫ್ಲೇಮಲ್ಲೇ ಇರಲಿ, ತುಂಬ ಹೈ ಫ್ಲೇಮಲ್ಲಿದ್ದರೆ ಸಾಂಬಾರು ಬೇಗ ಸೀದೋಗುತ್ತೆ. ಸೊ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಯೋಕೆ ಬಿಡಿ. ಸಾಂಬಾರು ಆಗೋಯ್ತು. ಇಷ್ಟೇ ಸಾಂಬಾರ್ದು ರೆಸಿಪಿ. ಜಸ್ಟ್ 3 to 5 ಮಿನಿಟ್ಸ್ ಒಳಗೆ ಸಾಂಬಾರು ಆಗೋಗುತ್ತೆ. ಇಡ್ಲಿ ಹೇಗೆ ಬಂದಿದೆ ನೋಡೋಣ ಬನ್ನಿ. ನೋಡಿ ಎಷ್ಟು ಸಾಫ್ಟಾಗಿದೆ ಇಡ್ಲಿ. ತುಂಬ ಜನಕ್ಕೆ ರವೆ ಇಡ್ಲಿ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಅಂಥವರು ಈ ಥರ ಅಕ್ಕಿ ಇಡ್ಲಿನ ಟ್ರೈ ಮಾಡ್ಬೋದು. ರೇಷನ್ ಅಕ್ಕಿಯಿಂದ ಮಾಡೋದ್ರಿಂದ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಆಗೋಲ್ಲ. ನಾವೇ ಮನೇಲಿ 3 to 4 ಟೈಮ್ಸ್ ವಾಶ್ ಮಾಡಿ ನೆನಾಕಿರ್ತೀವಿ, ಆದ್ದರಿಂದ ಗ್ಯಾಸ್ಟ್ರಿಕ್ ಆಗೋದು ತುಂಬಾ ಕಡಿಮೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ. ಅದ್ರ ಜೊತೆಗೆ ಚಟ್ನಿ ಮಾಡಿದ್ದೆ ನಾನು. ಸಾಂಬಾರು ರೆಸಿಪಿ ನಾನು ಆಲ್ರೆಡಿ ತೋರಿಸಿದ್ದೀನಿ. ಮನೇಲಿ ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.